ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿಂದ ಮುಂಬೈಗೆ ಹೋಗೋಕ್ಕೆ ಇನ್ನು 24 ಗಂಟೆಗಳ ಕಾಲ ರೈಲ್ನಲ್ಲೇ ಕಲಿಬೇಕಾ? ಇನ್ನಿಲ್ಲ. ಈಗ ಕೇವಲ 16 ಗಂಟೆಗಳಲ್ಲಿ ಮುಂಬೈನ ತಲುಪಬಹುದು. ಹೌದು, ಬಹು ನಿರೀಕ್ಷಿತ ವಂದೇ ಭಾರತ್ ಸ್ಲೀಪರ್ ರೈಲು ಈಗ ಈ ಮಾರ್ಗದಲ್ಲಿ ಓಡಾಡಲು ಸಜ್ಜಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಹೊಸ ರೈಲು ಯಾವಾಗ ಆರಂಭವಾಗುತ್ತದೆ, ಯಾವ ಮಾರ್ಗದಲ್ಲಿ ಓಡಾಡುತ್ತದೆ, ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಇದರ ಟಿಕೆಟ್ ಬೆಲೆ ಎಷ್ಟು ಇರಬಹುದು ಎಂದು ಈ ಎಲ್ಲಾ ಮಾಹಿತಿಯನ್ನು ಸರಳವಾಗಿ ನಿಮಗೆ ತಿಳಿಸಿಕೊಡ್ತೀನಿ. ಈಗ ಬೆಂಗಳೂರಿಂದ ಮುಂಬೈಗೆ ಹೋಗಬೇಕು ಅಂದ್ರೆ ಮುಖ್ಯವಾಗಿ ನಾವು ಬಳಸೋ ರೈಲು ಉದ್ಯಾನ ಎಕ್ಸ್ಪ್ರೆಸ್. ಆದರೆ ಇದರ ಸಮಸ್ಯೆಗಳೇನಂತ ಅಂದ್ರೆ 1100 ಕಿಲೋಮೀಟರ್ ಜರ್ನಿ ಮಾಡಲು ಸುಮಾರು 23ರಿಂದ 24 ಗಂಟೆಗಳ ಟೈಮ್ ಬೇಕಾಗುತ್ತೆ. 30ಕ್ಕೂ ಹೆಚ್ಚು ಸ್ಟಾಪ್ಗಳನ್ನು ಈ ಉದ್ಯಾನ ಎಕ್ಸ್ಪ್ರೆಸ್ ಹೊಂದಿದೆ. ಅಂದರೆ ನಿಮ್ಮ ಒಂದು ದಿನವೆಲ್ಲ ಟ್ರೈನ್ನಲ್ಲೇ ಕಳೆಯಬೇಕಾಗುತ್ತದೆ. ಇದಕ್ಕೆ ಪರಿಹಾರವಾಗಿ ರೈಲ್ವೆ ಇಲಾಖೆ ಈಗ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ ಅವರು ಬೆಂಗಳೂರು ಮುಂಬೈ ನಡುವೆ ವಂದೇ ಭಾರತ್ ಸ್ಲೀಪರ್ ರೈಲಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಇದು ಕೆಎಸ್ಆರ್ ಬೆಂಗಳೂರು ಅಂದರೆ ಮೆಜೆಸ್ಟಿಕ್ ಇಂದ ಮುಂಬೈ ಸಿಎಸ್ಎಂಟಿ ವರೆಗೂ ಸಂಚರಿಸಲಿದೆ. ಈ ರೈಲಿನ ದೊಡ್ಡ ಹೈಲೈಟ್ ಹೇಳೋದಾದ್ರೆ ಕೇವಲ 16 ಗಂಟೆಗಳಲ್ಲಿ ಪ್ರಯಾಣ ಪೂರ್ಣಗೊಳ್ಳುತ್ತೆ. ಉದಾಹರಣೆಗೆ ಸಂಜೆ 5ಕ್ಕೆ ಬೆಂಗಳೂರಿನಿಂದ ಹೊರಟರೆ ಬೆಳಗ್ಗೆ 9ಕ್ಕೆ ಮುಂಬೈ ತಲುಪಬಹುದು. ಅಂದರೆ ನಿಮ್ಮ ಸಂಪೂರ್ಣ ಕೆಲಸದ ಸಮಯವನ್ನು ಇದು ಉಳಿಸುತ್ತದೆ. ಈ ರೈಲ್ ಬಗ್ಗೆ ಒಂದು ಚರ್ಚೆಯೂ ಕೂಡ ನಡೆಯುತ್ತಿದೆ. ಅದು ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ. ಮೊದಲನೇದು ತುಮಕೂರು, ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾವಿ ಮೂಲಕ. ಎರಡನೆಯದು ಗುಂತಕಲ್, ಗುಲ್ಬರ್ಗಿ, ಸೋಲಾಪುರದ ಮೂಲಕ. ಈ ಎರಡೂ ಮಾರ್ಗದಲ್ಲಿ ಜನರು ತಮ್ಮ ಕಡೆ ರೈಲ್ ಬರಲಿ ಅಂತ ಕೇಳುತ್ತಿದ್ದಾರೆ. ಅಂತಿಮ ತೀರ್ಮಾನ ರೈಲ್ವೆ ಮಂಡಳಿಯದ್ದೇ ಆಗಿರುತ್ತೆ. ಈ ವಂದೇ ಭಾರತ್ ಸ್ಲೀಪರ್ ರೈಲು ತುಂಬಾ ಸ್ಪೆಷಲ್. ಏನಕ್ಕೆ ಅಂತ ಅಂದ್ರೆ ಆರಾಮದಾಯಕ ಸ್ಲೀಪರ್ ಬರ್ತ್ಗಳು, ಸೌಂಡ್ ಪ್ರೂಫ್ ಕೋಚ್ಗಳು, ಆಧುನಿಕ ವ್ಯಾಕ್ಯೂಮ್ ಟಾಯ್ಲೆಟ್, ಸೆನ್ಸಾರ್ ಆಧಾರಿತ ಸೌಲಭ್ಯಗಳನ್ನು ಈ ಟ್ರೈನಲ್ಲಿ ಒಳಗೊಂಡಿರುತ್ತೆ. ಒಟ್ಟಾಗಿ ಇದು ರೈಲಲ್ಲ, ಹಳಿಗಳ ಮೇಲೆ ಓಡಾಡುವ ಒಂದು ಲಕ್ಸರಿ ಹೋಟೆಲ್ ಎಂದೇ ಭಾವಿಸಬಹುದು. ಇದರ ಟಿಕೆಟ್ ದರದ ಬಗ್ಗೆ ಇನ್ನೂ ಯಾವುದೇ ರೀತಿಯ ಮಾಹಿತಿಯನ್ನು ಘೋಷಿಸಿಲ್ಲ. ಆದರೆ ಸಾಮಾನ್ಯ ರೈಲಿಗಿಂತ 20ರಿಂದ 30% ಹೆಚ್ಚು ಇರಬಹುದು. ಆದರೆ ವಿಮಾನದ ಟಿಕೆಟ್ಗಿಂತ ತುಂಬಾ ಕಡಿಮೆಯೇ ಇರುತ್ತದೆ. ಪ್ರಾರಂಭದಲ್ಲಿ ವಾರಕ್ಕೆ 2ರಿಂದ 3 ಟ್ರೈನ್ಗಳು ಓಡಾಡಬಹುದು. ಆದರೆ ಜನರ ಬೇಡಿಕೆ ಹೆಚ್ಚಾದಂತೆ ದಿನವೂ ಈ ಟ್ರೈನ್ನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುತ್ತಾರೆ. ಒಟ್ಟಿನಲ್ಲಿ ಬೆಂಗಳೂರು ಮುಂಬೈ ನಡುವೆ ಈ ಹೊಸ ವಂದೇ ಭಾರತ್ ಸ್ಲೀಪರ್ ರೈಲು ಪ್ರಯಾಣವನ್ನು ವೇಗವಾಗಿ, ಸುಲಭವಾಗಿ ಮತ್ತು ಲಕ್ಸುರಿಯಾಗಿ ಮಾಡಲಿದೆ. ನಿಮಗೆ ಯಾವ ಮಾರ್ಗ ಉತ್ತಮ ಎನಿಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.